ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಾದಾಮ್ ಗೋಂದ್. ಬಾದಾಮ್ ಗೋಂದನ್ನ ಮೊದಲು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದರ ಜೊತೆಗೆ ಬಾದಾಮಿ ಅಥವಾ ಗೋಡಂಬಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಹುರ್ಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನೀಟಾಗಿ ಪುಡಿ ಮಾಡ್ಕೊಂಡ ನಂತರ ಒಂದು ಪ್ಯಾನ್ನಲ್ಲಿ ವಾಟರ್ ಹಾಕಿ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಪಾಕ ಬರೋ ತನಕ. ಅದು ಪಾಕ ಬಂದಿದೆಯೋ ಇಲ್ವಾ ಅಂತ ಒಂದು ಗ್ಲಾಸ್ನಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಡ್ರಾಪ್ ಹಾಕಿದರೆ ಅದು ಆಯ್ಲಿ ಥರ ಇದ್ದರೆ ಪಾಕ ಕರೆಕ್ಟ್ ಇದೆ ಅಂತ. ಆನಂತರ ನಾವು ಪುಡಿ ಮಾಡ್ಕೊಂಡಿರೋ ಬಾದಾಮ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ನೆನೆಸಿಟ್ಟಿರೋ ಬಾದಾಮ್ ಗೋಂದನ್ನು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸಪ್ ಮಾಡ್ಕೊತ ನಿಧಾನವಾಗಿ ಲೈಟಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಯೂಸ್ಫುಲ್ ಆಗಿದೆ. ಬಾಡಿ ತಂಪು. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಮಾಹಿತಿ ಇರೋದಿಲ್ಲ. ಇದರಿಂದ ತುಂಬ ಯೂಸಸ್ ಇದೆ. ಎಷ್ಟೇ ಹೀಟ್ ಇದ್ದರೂ ಇದನ್ನು ತಿಂದರೆ ಬೇಗ ತಂಪಾಗುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತ ತುಪ್ಪ ಒಂದು 2 ಸ್ಪೂನ್ ತುಪ್ಪ ಸೇರಿಸ್ಕೋಬೇಕು. ಇದರಿಂದ ತುಂಬ ಸಮಸ್ಯೆಗಳು ಬಾಡಿಯಲ್ಲಿ ತುಂಬ ಉಷ್ಣ ಇರೋದು ಕಮ್ಮಿ ಆಗುತ್ತೆ ಇದನ್ನು ತಿಂದರೆ. ಮತ್ತು PCOS ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಆಗುತ್ತೆ. ಇದರಿಂದ ತುಂಬ ಪ್ರಯೋಜನಗಳಿದೆ. ಎಲ್ಲ ಒಮ್ಮೆ ಟ್ರೈ ಮಾಡಿ. ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ನ ಆಫ್ ಮಾಡಿ ಹಾಗೆ ಸಣ್ಣದಾಗಿ ಬಾಲ್ ಥರ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಟಿ ಇಟ್ಕೊಂಡ್ರೆ ರೆಡಿ. ತುಂಬ ಸಿಂಪಲ್ಲು, ಈಸಿಯಾಗಿದೆ. ಏನೂ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಿರಲ್ಲ. ತುಂಬ ಸಿಂಪಲ್ಲು. ಮಾಡ್ಕೊಂಡು ತಿನ್ನಿ. ಇಲ್ಲ ಅಂದರೆ ಜೇನುತುಪ್ಪ ಹಾಕ್ಕೊಂಡು ತಿನ್ಬೋದು. ಜೇನುತುಪ್ಪ ಡ್ರೈ ಫ್ರೂಟ್ಸು ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ಈ ಥರ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಜೇನುತುಪ್ಪ ಸ್ವಲ್ಪ ಹಾಕಿ ಇಲ್ಲ ಸಕ್ಕರೆನಾದರೂ ಹಾಕ್ಕೊಂಡು ಹಾಗೇನೂ ತಿನ್ಬೋದು. ಬಾದಾಮ್ ಗೋಂದಿಗೆ ಡ್ರೈ ಫ್ರೂಟ್ಸು ಇಲ್ಲ ಸಕ್ಕರೆ, ಜೇನುತುಪ್ಪ ಏನಾದರೂ ಸರಿ ಸೇರಿಸ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.